ನೀವು ಕಲಾವಿದರ ತಲ್ಲಣಗಳನ್ನು ನೋಡಿದ್ರೆ ನಿಮ್ಮ ತಂದೆಯವರಿಗೆ ಏನಾದ್ರು ಈ ತಲ್ಲಣಗಳು ಹೆಚ್ಚು ಬಾಧಿಸಿದೆ ಅಥವಾ ನಿಮ್ಗೆ ಹೆಚ್ಚು ಬಾಧಿಸಿದೆ? ಅಂದ್ರೆ ತಂತ್ರಜ್ಞಾನದ ಏರಿಳಿತ. ನಮ್ಮ ತಂದೆ ಕಾಲಕ್ಕೆ ತಂತ್ರಜ್ಞಾನದ ಏನು ತೊಂದರೆ ಹಾಗೆ ಆಗಿದೆ. ಯಾಕೆಂದ್ರೆ ಕೈಯಲ್ಲಿ ಬರೆಯೋದು ಬಿಟ್ಬಿಟ್ಟು ಬೇರೆ ಮಾರ್ಗನೇ ಇರಲಿಲ್ಲ. ಹಂಗಾಗಿ ಆ ತಂತ್ರಜ್ಞಾನದ ತೊಂದರೆಗಳು ಅಂತ ಹೇಳಕ್ ಬರಲ್ಲ. ತಂತ್ರಜ್ಞಾನ ಬಂದಾಗ ಯಾವ ಕಲಾವಿದರು ಅದನ್ನ ನಿರ್ಲಕ್ಷಿಸ್ತಾರೆ, ಅವ್ರಿಗೆ ಅದು ತೊಂದರೆ ಆಗೋದು ಖಂಡಿತ. ಯಾಕೆಂದ್ರೆ ನಾವು ತಂತ್ರಜ್ಞಾನದ ಜೊತೆ ಹೋಗ್ಲೇಬೇಕಾಗತ್ತೆ. ಅವಾಗ ಏನಾಯ್ತು, ನಾವು ಬರಿತಾ ಇದ್ವಿ, ಬರೆಯೋದು ಬಿಟ್ವಿ. ಅವಾಗ ನಾವು ಡಿಸೈನ್ ಮಾಡ್ಕೊಡೋಕೆ ಶುರು ಮಾಡಿದ್ವಿ. ಈಗ ಯಾರೋ ಫ್ಲೆಕ್ಸು, ಈಗ ಯಾವುದೋ ವೇದಿಕೆಗೆ ಹಿಂಗಡೆ ಬ್ಯಾಕ್ ಡ್ರಾಪ್ ಮಾಡ್ಕೊಂಡ್ರೆ ನಾವೇ ಅದಕ್ಕೆ ಡಿಸೈನ್ ಮಾಡ್ಕೊಡ್ತಾ ಇದ್ವಿ ಕಂಪ್ಯೂಟ್ರಲ್ಲಿ. ನಾನು ಕಂಪ್ಯೂಟರ್ ಬಂತಣ್ಣ ಕಂಪ್ಯೂಟರ್ ತೊಗೊಂಡ್ಬಿಟ್ಟಿದ್ದೆ, ಕಂಪ್ಯೂಟ್ರ್ ಅಭ್ಯಾಸ ಮಾಡ್ಕೊಂಡಿದ್ದೆ. ಅದು ಸ್ವತಃ ನಾನೇ ಆನ್ ಮಾಡ್ಕೊಳ್ಳೋದು, ನಾನೇ ನೋಡ್ಕೊಳ್ಳೋದು ಮಾಡ್ಕೊಂಡು ನಾನು ಹೋರಾಟ ಫೋಟೋಶಾಪ್ ಇದೆಲ್ಲ ಒಂದಷ್ಟು ಕಲ್ತ್ಕೊಂಡಿದ್ದೆ. ನಮ್ಮ ಕೆಲಸಕ್ಕೆ ನನ್ನ ಒಂದು ಮೊದಲಿಂದನೇ ಹೇಗೆ ಅಂದರೆ, ನಾನು ಯಾವುದೇ ಕೆಲಸಕ್ಕೆ ಹೋದರೂ ಬೇರೆದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ನನ್ನ ಅವಶ್ಯಕತೆಗೆ ಏನು ಬೇಕು, ನನ್ನ ಕೆಲಸಕ್ಕೆ ಏನು ಬೇಕು ಅದನ್ನು ನಾನು ಮೊದಲು ಪರ್ಫೆಕ್ಟಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸೊ ಆ ತಿಳ್ಕೊಂಡಿದ್ದರಿಂದ ನಾವು ಅದನ್ನು ಆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅದೇ ನೀವು ಹೇಳಿದ್ರಲ್ಲ ಸ್ಯಾಂಡ್ ಬ್ಲಾಸ್ಟ್ ಅಂತ ಮತ್ತು ಅದನ್ನು ಮಾಡಿದ್ವಿ. ಈ ಥರ ಎಚಿಂಗು, ಮೆಟಲ್. ನೀವು ನಾಟಕದ ಪರದೆಗಳನ್ನೆಲ್ಲ ಮಾಡಿದ್ದೀರಾ? ಮಾಡಿದ್ದೀನಿ. ಅದು ಅದು ಹೇಗೆ, ಅದು ಈ ನೆಲದಲ್ಲಿ ಹಾಕಿ ಮಾಡೋದು ಹೇಗೆ? ಅದೊಂದು ಡೈಮೆನ್ಷನ್ ಎಲ್ಲ ಮಾಡಿ ಪ್ಲಾನ್ ಕೊಡ್ತಾರೆ, ಡೈಮೆನ್ಷನ್ ಕೊಡ್ತಾರೆ ನಮಗೆ ದೊಡ್ಡದು ಬೇಕು ಆ ಥರ. ಅದಕ್ಕೆ ನಾಟಕದ ಪರದೆಗಳನ್ನ ಮಾಡ್ಕೊಟ್ಟಿವಿ. ಮತ್ತು ನಾಟಕದ ಈ ಕೆಲವು ಅಸೋಸಿಯೇಷನ್ಗಳು ಇವರು ಕೆಲವು ನಾಟಕ ಆಡಿದಾಗ ಅವರಿಗೆ ಕೆಲವುದೆಲ್ಲ ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಕೊಡ್ಬೇಕಾಗುತ್ತೆ. ಟಿ ಪಿ ಕೈಲಾಸಂ ನಾಟಕ ಆಡಿದಾಗ ಟಿ ಪಿ ಕೈಲಾಸಂ ಅವ್ರಿಗೆ ಒಂದು ಚಿತ್ರ ಬೇಕಾಗತ್ತೆ. ಆ ಥರ ಕೆಲಸಗಳನ್ನು ಹೋರ್ಡಿಂಗ್ಸ್ ದೊಡ್ಡ ಎತ್ತರದ ಕಂಪನಿಗಳಿಂದೆಲ್ಲ ಬರ್ತಾ ಇದ್ದಾರೆ. ಹೌದು, ದೊಡ್ಡ ದೊಡ್ಡ ಬೋರ್ಡ್ಗಳು ಅವ್ರದ್ದು ಅಲ್ಲ. ಈಗ ಅದಕ್ಕೆ ವಾಲ್ ಪೇಂಟಿಂಗ್ ಅಂತಾರೆ. ವಾಲ್ ಪೇಂಟಿಂಗ್, ಮಾರಲ್ ಪೇಂಟಿಂಗ್ ಅಂದರೆ ಈ ಗೋಡೆ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡೋದು. ಬಟ್ ನಾನು ಅದನ್ನು ತುಂಬ ಕಮ್ಮಿ ಮಾಡಿರೋದು. ಯಾಕೆಂದರೆ ನಮ್ಗೆ ಇಲ್ಲೇ ಮನೆ ಬಾಗಿಲಲ್ಲೇ ಮಾಡೋಕ್ಕಾಗದೇ ಇರೋಷ್ಟು ಕೆಲಸ ಇರ್ಬೇಕಾದ್ರೆ ನಾವು ಊರೂರು ಅಲ್ಕೊಂಡು. ಆದರೆ ಹೋಗಿ ನಾನು ಅನುಭವಕ್ಕೋಸ್ಕರ ಅದನ್ನು ಮಾಡೋರ ಜೊತೆಗೆ ಹೋಗಿದ್ದೀನಿ. ಮತ್ತು ಕಲರ್ ಸ್ಕೀಮ್ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಹೆಂಗೆ ಮಾಡಬೇಕು ಅಂತ. ಆಮೇಲೆ ಟೆಕ್ನಿಕಲಿ ಯಾವ್ದು ಫಸ್ಟ್ ಮಾಡಿಕೊಂಡ್ರೆ ಕೆಲಸ ಸುಲಭ ಆಗುತ್ತೆ. ಈ ಥರ ಎಲ್ಲ ಒಂದಷ್ಟು ಅದರಲ್ಲಿ. ಮತ್ತೆ ಸಿನಿಮಾ ಆಕ್ಟರ್ ಕಟ್ಔಟ್, ಸಿನಿಮಾ ಕಟ್ಔಟ್ ನಾವು ಮಾಡಿಲ್ಲ. ಅದಕ್ಕೂ ಸ್ಪೆಷಲಿಸ್ಟ್ ಜನಗಳಿದ್ದಾರೆ. ಇದ್ದಾರೆ. ತುಂಬ ದೊಡ್ಡ ಕಲೆ. ಯಾಕೆಂದರೆ ನಾವು ಸಣ್ಣ ವಯಸ್ಸಿನಲ್ಲಿ ಸಿನಿಮಾ ಚಿತ್ರಮಂದಿರಗಳ ಮುಂದೆ ಆ ಕಟ್ಔಟ್ ನಿಲ್ಸೋದು, ಅದನ್ನ ನೋಡೋದೇ ಒಂದು ಸಂಭ್ರಮ ನಮಗೆ. ನಿಮ್ಗೆ ಅಭಿಮಾನಿಗಳು? ನಿಮ್ಗೆ ಯಾರು ಅಭಿಮಾನಿಗಳು ಅಂತಂದ್ರೆ ನಾವು ಕಲಾವಿದರ ಅಭಿಮಾನಿಗಳು. ಯಾರೇ ಚೆನ್ನಾಗಿ ಮಾಡಿದ್ರು ಅದು. ಬಟ್ ನಮ್ಮ ಕಾಲದಲ್ಲಿ ನಾವು ತುಂಬ ಮೆಚ್ಕೊಂಡಂಥ ನಟ ಅಂದರೆ ರಾಜ್ಕುಮಾರ್. ಇವತ್ತಿಗೂ ಅದು ಜನಮಾನಸದಲ್ಲಿ ಉಳಿದಿರ್ತಕ್ಕಂಥ ನಟ ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷು ಎಲ್ಲ ಚಿತ್ರಗಳನ್ನ ನೋಡ್ತಾ ಇದ್ವಿ. ಅವೇನು ಆ ಥರ ಅಭಿಮಾನಿಗಳು ಅದೇನೋ ಗುಂಪು ಆ ಥರ ಎಲ್ಲ ಏನಿಲ್ಲ. ನೀವು ಇವರು ಸುದೀಪ್ ಅಲ್ಲಿಯವರೇ ಅಂದರೆ ಶಿವಮೊಗ್ಗ ಕಡೆಯವರ? ಅಂದರೆ ಶಿವಮೊಗ್ಗದಲ್ಲಿ ಇದ್ರು ಅಂತ ಹೇಳ್ತಾರೆ. ಅವರದ್ದು ಏನೋ ಫುಟ್ವೇರ್. ಅಲ್ಲಿ ಮಂಜುನಾಥ್ ಸ್ವೀಟ್ ಸ್ಟಾಲ್ ಅಂತಂದಿದೆ. ಅಂದರೆ ಅವರು ನಮ್ಮ ವ್ಯಂಗ್ಯ ಚಿತ್ರಗಾರರ ಸಂಘದ ಕಾರ್ಯಕ್ರಮದಾಗ ಇವರಿಗೆ ಚೆಕ್ ಕೊಟ್ಟು ನೀವು ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅಂತ ಹೇಳಿದ್ರು ಅಂತ KR ಸ್ವಾಮಿ ಬರ್ಕೊಂಡಿದ್ದೆ. ವೆಂಕಟೇಶ್ವರ ಸ್ವೀಟ್ ಹೌಸ್ ಅಂತ. ವೆಂಕಟೇಶ್ವರ ಸ್ವೀಟ್ ಹೌಸ್ ಅದರಲ್ಲಿ ನಿಮ್ಗೆ ಅವರ ಇದೆ. ನಿಮ್ಗೆ ಆಗ ನಿಮ್ಮ ಬಾಲ್ಯ ಹೇಗಿತ್ತು? ಬಣ್ಣದಲ್ಲೇ ಇದ್ರ ಅಥವಾ ಸಂಗೀತದಲ್ಲಿ? ಇಲ್ಲ, ನಮಗೆ ಬಾಲ್ಯ ಅಂದರೆ ನಮಗೆ ಮನೆ ಕಡೆ ತೊಂದರೆ ಅನ್ನೋದು ನಾವು ನೋಡೇ ಇಲ್ಲ. ನಮ್ಮ ತಂದೆ ಹಾಕಿ ಸಾಕಿತ್ತು. ತೊಂದರೆ ಕಷ್ಟ ಅನ್ನೋದೆಲ್ಲ ನಮಗೆ. ಸ್ಕೂಲಿಗೆ ಸೇರಿಸಿದ್ರು, ಮನೆ ಹತ್ರನೇ ಸ್ಕೂಲು. ಓಡ್ ಬರೋ ಅಂತ ಅಂತರದಲ್ಲಿದ್ದಂಥ ಒಂದು ಸ್ಕೂಲು ಹೋಗ್ತಾ ಇದ್ವಿ. ಅದೇ ಸ್ಕೂಲಿನ ವಿದ್ಯಾಭ್ಯಾಸದ ಮುಂದಿನ ಯಾವುದೇ ಕನಸು ಕಲ್ಪನೆಗಳು ಏನು ನಮಗಿರಲಿಲ್ಲ. ಚೆನ್ನಾಗಿದ್ವಿ, ಹೋಗ್ತಾ ಇದ್ವಿ. ಹಾಗಂತ ನಾವೇನು ದೊಡ್ಡರು ಅಲ್ಲ. ಏನು ಹೇಳ್ಕೊಡ್ತಾರೆ ಅದು ಅರ್ಥ ಆಗೋದು. ಎಲ್ಲೂ ಏನು ಫೇಲ್ಗೀಲ್ ಆಗ್ತಿರ್ಲಿಲ್ಲ, ಬರೀತಿದ್ವಿ ಎಲ್ಲ. ಬಟ್ SLC ಎಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಆಸಕ್ತಿ ಕಮ್ಮಿ ಆಗ್ತಾ ಬಂತು. ಯಾತಕ್ಕೆ ಆಸಕ್ತಿ ಕಮ್ಮಿ ಆಗ್ತಾ ಬಂತು ಅಂದರೆ ಈ ಕಲೆಯಲ್ಲಿ ಆಸಕ್ತಿ ಜಾಸ್ತಿ ಆಗಿದ್ದರಿಂದ. ಆಮೇಲೆ ನಮ್ಮ ತಂದೆ ಊರಲ್ಲಿ ತುಂಬ ಫೇಮಸ್ ಆಗಿದ್ದರಿಂದ, ಕಲಾವಿದರು ಅಂತೇಳಿ ಫೇಮಸ್ ಆಗಿದ್ದರಿಂದ ನಾವು ಅಪ್ಪನ ಥರನೇ ಆಗಬೇಕು ಇದು ಅಂತ. ಅಂದರೆ ಭಾಳ ಜನ ಹೇಳೋರು ಏನು ಅಂದರೆ ನಮ್ಮ ಅಪ್ಪನ ಕಾಲಕ್ಕೆ ಸಾಕು, ನಿಮ್ಮ ಮಕ್ಕಳಿಗೆ ಬೇರೆ ಏನೋ. ಯಾಕೆ ಅಂದರೆ ಮನಸ್ಸಿಗೆ ಒಂದು ಧೋರಣೆ ಇರುತ್ತೆ. ಯಾರು
ಕಟ್ಟಿಲ್ಲ ಅಥವಾ ಯಾವನ್ ಕಾರ್ ಇಟ್ಟಿಲ್ಲ, ಇವರೆಲ್ಲ ಜೀವನದಲ್ಲಿ ಭಾಳ ಕಷ್ಟಪಡ್ತೀರ ಅಂತ. ಆದರೆ ನಾನು ಹೇಳ್ತೀನಿ ಅದೆಲ್ಲ ಇದ್ದವ್ರು ತುಂಬ ಕಷ್ಟಪಡ್ತಾ ಇರ್ತಾರೆ, ಅದು ಯಾರಿಗೂ ಗೊತ್ತಾಗಲ್ಲ. ಮನುಷ್ಯನ ಜೀವನ ಅವ್ರವ್ರಿಗೆ ಸಂಬಂಧಪಟ್ಟಂತ ಒಂದು ವಿಚಾರ. ನನಗೊಂದು ಒಳ್ಳೆ ಚಿತ್ರ ಬರೆದಷ್ಟು ಸಂತೋಷ ನಿಮ್ಮೊಂದು ಕಾರ್ ಕೊಡಿಸಿದ್ರೆ ಆಗತ್ತೆ ಅನ್ನೋದೆಲ್ಲ ಸುಳ್ಳು, ನನ್ನ ಹತ್ರ ಅದು ಇದ್ರೆ ಆಗತ್ತೆ ಅನ್ನೋದೆಲ್ಲ ಸುಳ್ಳು. ಹಾಗಂತ ಅದು ಇರಬಾರ್ದು ಅಂತ ಏನು ಹೇಳೋಣ, ಅದರ ಹೋರಾಟನೇ ಅದಕ್ಕೆ ಅಂತ ಜೀವನನೇ ಹೇಳೋಕ್ಕಾಗಲ್ಲ. ಆ ನಿಟ್ಟಲ್ಲಿ ನಮ್ಮಪ್ಪ ಆ ಥರದ ಹೋರಾಟ ಮಾಡಿದವರು. ಅವರು ಯಾವಾಗಲೂ ಸಂಗೀತ, ಸಾಹಿತ್ಯ, ಕಲೆ ಇದ್ರ ಕಡೆಗೆ ಅವರು ಭಾಳ ಜಾಸ್ತಿ ಇದ್ದರು ಮತ್ತು ಸಮಾಜದ ಗೌರವದ ಬಗ್ಗೆ ಭಾಳ ಕಾಳಜಿ ಇಟ್ಟಂಥವ್ರು. ಹಾಗಾಗಿ ನಾವು ಕೂಡ ಅವ್ರ ಥರನೇ ಆಗಬೇಕು ಅನ್ನೋದು ಮೊದಲಿಂದನೂ ನಮ್ಮ ಮನಸ್ಸಲ್ಲಿ ಇತ್ತು. ಸಂಗೀತದ ವಿಚಾರ ಬರೋದಾದರೆ ನಾವು ಸಂಗೀತನ ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳಿಲ್ಲ. ಕಾರಣ ಏನು ಅಂದರೆ ಚಿತ್ರ ಬರೆದ್ರೆ ದುಡ್ಡು ಸಿಗತ್ತೆ ಅನ್ನೋದು ನೋಡ್ತಾ ಇತ್ತಲ್ಲ, ಸೊ ನಾವು ದುಡ್ಡಿನ ಒಂದು ಮಾರ್ಗಕ್ಕಾಗಿ ನಾವು ಚಿತ್ರಕಲೆನ ಅವಲಂಬಿಸ್ಕೊಂಡ್ವಿ. ಬಟ್ ತುಂಬ ಆಸಕ್ತಿ ಇದೆ. ಈಗ ನಿಮ್ಮ ಚಿತ್ರ ಮತ್ತು ಅವರ ಚಿತ್ರ ಬಂದಾಗ ಸಾಮಾನ್ಯವಾಗಿ ತಂದೆ ಮತ್ತು ಮಗನ ಚಿತ್ರದ ಬಗ್ಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ಬೋದು. ತಂದೆಯನ್ನು ಮೀರಿಸುವಂಥದ್ದು ಬಂತ ಅಥವಾ ತಂದೆ ಅಷ್ಟು ಬರೀತಾರೆ ಅಂತ ಯಾರು ಏನು ಬೇಕಾದ್ರೂ ಹೇಳ್ಬೋದು, ತಂದೆನ ಮೀರ್ಸ್ಯಾನೆ ಅಂತ ಹೇಳ್ಬೋದು, ಮೀರ್ಸಿಲ್ಲ ಅಂತ. ಆದರೆ ನಾನು ನಮ್ಮ ತಂದೆನ ಮೀರ್ಸಿಲ್ಲ ಅನ್ನೋದು ಸತ್ಯ. ಅದು ನನ್ನ ಆತ್ಮದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸರ್, ಸೋಷಿಯಲ್ ಮೀಡಿಯಾ ಎಲ್ಲ ಇದ್ದಿದ್ರೆ ಅವ್ರ ಕಾಲದಲ್ಲಿ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡೋರು ಅದನ್ನೆಲ್ಲ ನೋಡೋವಂಥ ಒಂದು ಅವಕಾಶ ಸಿಗೋದು ಎಲ್ರಿಗೂ. ಅಷ್ಟು ಸುಲಭ ಅಲ್ಲ. ಇವತ್ತು ನೀವೇನು ಕಂಪ್ಯೂಟರ್ ಒಳಗಡೆ ಏನು ಮಾಡ್ತೀರಾ, ಏನು ಅಕ್ಷರಗಳನ್ನು ತೆಗಿತೀರ, ನಾವು ಬರೀಗೈಯಲ್ಲಿ ಏನು ಸಾಧನ ಇದೆ ಹಾಗೆ ಮಾಡ್ತಾ ಇದ್ದೀವಿ. ಅವರನ್ನೆಲ್ಲ ಮೀರಿಸ್ತೀವಿ ಅಲ್ಲ, ನಾವು ಗುರುನ ಮೀರಿಸ್ತೀವಿ ಅನ್ನೋದು ಬೇರೆಯವ್ರು ಹೇಳ್ತಕ್ಕಂಥ ಮಾತು. ಶಿಷ್ಯನಿಗೆ ಯಾವತ್ತೂ ಏನು ಹೇಳ್ತಿದ್ರು, ಯಾವತ್ತೂ ಅವನ ಮನಸ್ಸಲ್ಲಿ ಅದು ಬರಲೇಬಾರ್ದಲ್ಲ. ಜನರು ಏನು ಹೇಳ್ತಿದ್ರು ಅಂತ ನನ್ನ ಸಾಮಾನ್ಯ ಫೀಡ್ಬ್ಯಾಕ್ ಅಷ್ಟೇ. ಈಗ ನಿಮ್ಮ ಜ್ಞಾನೇಶ್ವರ ಹತ್ರ ನೀವು ಕಲ್ತ್ರಿ ಅಂತ ಹೇಳಿದ್ರಿ, ಅವ್ರ ಹತ್ರ ಏನು ಯಾವ ಭಾವಿ ಶಿಲ್ಪಕಲೆ ಕಲ್ತರ? ಇಲ್ಲ, ನಾನು ಆ್ಯಕ್ಚುಲಿ ಅವ್ರ ಹತ್ರ ಈ ಫೈನ್ ಆರ್ಟ್ ಡ್ರಾಯಿಂಗ್ ಕಲಿಯೋಕ್ಕೆ ಹೋಗಿದ್ದೆ. ಟ್ರೆಡಿಷನಲ್ ತುಂಬ ಚೆನ್ನಾಗಿ ಮಾಡೋದು, ಅದೆಲ್ಲ ನಾನು ಸ್ವಲ್ಪ ಕಲ್ತ್ಕೊಂಡೆ. ನಾನು ಪೇಂಟಿಂಗು ಅವರು ದಿನಾ ಒಂದು ಪೋರ್ಟ್ರೇಟ್ ಗಿಟ್ರೇಟ್ ಮಾಡೋದು, ಅವಾಗ ನಾವು ನೋಡಿ 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 ಹೆಂಗೆ ಕಲರ್ ಹಾಕ್ತಾರೆ. ಅವ್ರು ಎಲ್ಲಿ ಕಲ್ತಿದ್ರು? ಅವ್ರದ್ದೆಲ್ಲ ತುಂಬ ದೊಡ್ಡ ಸ್ಕೂಲಲ್ಲಿ ಕಲ್ತಿದ್ರು? ಇಲ್ಲ ಇಲ್ಲ, ಅವ್ರು ಯಾರು ಸ್ಕೂಲಲ್ಲ, ಅವರು ಫ್ಯಾಮಿಲಿನೇ ದೊಡ್ಡ ತಿಪ್ಪಾಜಿ ಅಂತೇಳಿ, ಅವರು ಶಿವಮೊಗ್ಗ, ಹೌದು, ಶಿಕಾರಿಪುರ ಅಂತ. ಆಮೇಲೆ ಅವರು ನನ್ನನ್ನು ನೋಡಿ, ನಾನು ಅಕ್ಷರ ಎಲ್ಲ ತುಂಬ ಚೆನ್ನಾಗಿ ಬರೆಯೋದು ಇದೆಲ್ಲ ನೋಡಿ, ನೀನು ಈ ನೇಮ್ ಬೋರ್ಡ್ ಮಾಡೋದು ಕಲಿ, ಒಳ್ಳೆ ಆದಾಯ ಬರುತ್ತೆ ಅಂತ ಅವ್ರು ಕಲಿಸಿದ್ರು. ಅದು ಯಾವ ಗಳಿಗೆಯಲ್ಲಿ ಅವ್ರು ನಮಗೆ ಅದನ್ನು ಹೇಳ್ಕೊಟ್ರು, ಅಷ್ಟು ಕೆಲಸ ಬರೋಕ್ಕೆ ಶುರು ಆಗ್ಬಿಡ್ತು ನನಗೆ. ಅದು ನಾವು ಹಂಗಾಗಿ ಕಲೆ ಇದರಲ್ಲಿ ಒಂಥರ ಆರಾಮ್, ನಾವು ಹೀಗೆ ಇರ್ತೀವಿ ಕಡೆ ತನಕ ಅನ್ನೋ. ನಾನು ಶಿವಮೊಗ್ಗ ಬಿಡೋ ತನಕ ಹಾಗೆ ಇದ್ದೆ, ಅಷ್ಟೇ ಕೆಲಸ ಇತ್ತು. ನಾನು ಒಂದು ಗಮನಿಸಿದ್ದು, ನನ್ನ ಗ್ರಹಿಕೆ ತಪ್ಪಾಗಿ ಗೊತ್ತಿಲ್ಲ, ಈಗ ಯಾವುದೇ ಒಂದು ನೀವು ಬೋರ್ಡ್ ಹಾಕಿದ್ರು ಅದಕ್ಕೊಂದು ಪ್ರಾದೇಶಿಕತೆ ಇದೆ. ಈಗ ನೀವು ಮಂಗಳೂರಿಗೆ ಹೋದರೆ ಅಲ್ಲಿನ ಬೋರ್ಡಿನ ಕಲರ್ ಕಂದು ಮತ್ತು ಇದಿರ್ತದೆ. ಒಂದೊಂದು ಪ್ರದೇಶದಲ್ಲಿ ಒಂದು ಕಲರ್ ಸ್ಕೀಮ್. ಹೌದು, ಅದು ಇದ್ದೇ ಇರುತ್ತೆ. ನಿಮಗೆ ಒಂದು ದೇಶದಿಂದ ದೇಶ ಕೂಡ ಕಲರ್ ಗಾತ್ರದಲ್ಲಿ ಒಂದು ಇದರಲ್ಲಿ ಕಲಾವಿಗೆ. ಈ ಕೆಲವು ವಿದೇಶಗಳಲ್ಲಿ ನೋಡಿದ್ರೆ ಎಷ್ಟು ದೊಡ್ಡ ಹೋಟ್ಲ ಆದ್ರೂ ಒಂದು ಸಣ್ಣ ಬೋರ್ಡ್ ಹಾಕಿರ್ತಾರೆ, ಸಣ್ಣ ರೌಂಡ್ ಕಟ್ಔಟ್ ಅಲ್ಲಿ ಸಣ್ಣ ಬೋರ್ಡ್ ಹಾಕಿರ್ತಾರೆ. ಈ ನಮ್ಮ ದೇಶ, ನಮ್ಮ ಇದರಲ್ಲಿ ಆ ರೀತಿ ಬಂದಿಲ್ಲ. ಇಲ್ಲಿ ತುಂಬ ದೊಡ್ಡದು ಜಾಸ್ತಿ ಇರುತ್ತೆ. ಆಮೇಲೆ ಕಲರ್ ಸ್ಕೀಮ್ಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂಥರ ಮಂಗಳೂರು ಕಡೆ ಹೋದ್ರೆ, ದಾವಣಗೆರೆಗೆ ಹೋದ್ರೆ ಅಲ್ಲಿಯ ನಾಮಫಲಕಗಳ ರೀತಿನೇ ಬೇರೆ. ಬೆಂಗಳೂರಿಗೆ ಬಂದರೆ ಒಂಥರ ಇರುತ್ತೆ, ಶಿವಮೊಗ್ಗ ಬಂದರೆ ಅದಿರುತ್ತೆ. ಆಮೇಲೆ ವೃತ್ತಿಗೆ ಸಂಬಂಧಪಟ್ಟಂಗೆ ಈ ಲಾಯರ್ಗಳು ಅವರದ್ದೇ ಆದ ಒಂದು ಶೈಲಿಯು, ಅವರದ್ದೇ ಆದ ಒಂದು ರೀತಿಯಲ್ಲಿ ಬೋರ್ಡ್ ಮಾಡಿಸ್ತಿರ್ತಾರೆ. ಈ ರಸ್ತೆ ನಾಮಫಲಕಗಳ ಶೈಲಿಯು ಅದು ಒಂಥರ ಇರುತ್ತೆ. ದಿನಸಿ ಅಂಗಡಿಗಳು, ಮೆಡಿಕಲ್ ಶಾಪ್ ಅಂತ ಒಂದು ಕಲರ್ ಸ್ಕೀಮು, ಅದು ಮೊದಲಿಂದನೂ ಬಂದಿದೆ. ಯಾಕೆಂದ್ರೆ ಅದು ಕಲರ್ ನೋಡಿದ ತಕ್ಷಣ ಇಲ್ಲೊಂದು ಮೆಡಿಕಲ್ ಶಾಪ್ ಇದೆಯಪ್ಪ ಅಂತ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು. ಬಟ್ ಈಗೆಲ್ಲವೂ ಅದು ಕೂಡ ಬದಲಾಗ್ತಾ ಇದೆ. ಅಲ್ಲಿ ಫುಲ್ ಅಡ್ರೆಸ್ ಇರ್ತದೆ. ನಾವು ಈಗ ರಸ್ತೆ ಬದಿಯಲ್ಲಿ ಹೋದಾಗ ಬೋರ್ಡ್ ನೋಡಿದ್ರೆ ಶಿಕಾರಿಪುರ ಅಂತ ಗೊತ್ತಾಗ್ತದೆ. ಈಗ ಯಾವುದೇ ಇಲ್ಲ, ಈಗ ಯಾವ್ದು ಅಡ್ರೆಸ್ ಇರಲ್ಲ. ನೀವು ದೊಡ್ಡ ಇದರಲ್ಲಿ ಬೆಳಕಿನಲ್ಲಿ ಮಿನುಗುವ ಚಿತ್ರಗಳು ಬರ್ತಲ್ಲ, ಕಟ್ಔಟ್ ಅಂಥದ್ದು ಮಾಡಿಕೊಟ್ಟಿದ್ದೀರಾ? ಇಲ್ಲ, ಈಗ ಅದನ್ನ ಗ್ಲೋಸೈನ್ ಬೋರ್ಡ್ ಅಂತ. ಗ್ಲಾಸೈನ್ ಅಂಥದ್ದು ಮಾಡಿದ ಅಂದ್ರೆ ಈ ಗ್ಲೋಸೈನ್ ಬೋರ್ಡ್ ಮಾಡೋದು ಅದೊಂದು ಕೆಟಗರಿ. ನಮ್ಗೆಲ್ಲ ಗೊತ್ತಿದೆ ಅಂತ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಗೆಲ್ಲ ಗೊತ್ತಿದೆ ಹೇಗೆ ಮಾಡೋದು ಎಲ್ಲ ಗೊತ್ತಿದೆ.
ಹಿಂದೆಲ್ಲ ನೀವು ನೋಡಿರಾ ಈ ಅಕ್ರಲಿಕ್ ಶೀಟ್ನಲ್ಲಿ ಬೋರ್ಡ್ಗಳನ್ನು ಮಾಡೋರು. ಲೋ ಸೈನ್ ಬೋರ್ಡ್ ಅಂತ ಬಂದಿದ್ದೆ, ಅದರಿಂದ ಒಳಗಡೆ ಎಲ್ಲ ಟ್ಯೂಬ್ಲೈಟ್ ಹಾಕಿರೋರು, ಮುಂದೆ ಅಕ್ಷರ ಕಾಣೋದು, ರಾತ್ರಿ ಹೊತ್ತು ಲೈಟ್ ಹಾಕಿದಾಗ ಎಲಿಮಿನೇಟ್ ಆಗೋದು. ಆ ಅಕ್ಷರದ ಬೋರ್ಡ್ ಮಾಡ್ತಾ ಇದ್ದಿದ್ದು ಅವಾಗ ತಂತ್ರಗಾರಿಕೆ ಏನಿಲ್ಲ, ಅದನ್ನು ಎಲ್ಲ ಕೈಯಲ್ಲಿ ಕಟ್ ಮಾಡೋರು, ಕೈಯಲ್ಲಿ ಉಪಯೋಗಿಸಿ ಕಟ್ ಮಾಡೋರು. ಆ ಥರ ಬೋರ್ಡು ನೀವು ಒಂದು 4 ಅಡಿ 8 ಅಡಿದು ಒಂದು ಬೋರ್ಡ್ ಮಾಡಬೇಕು ಅಂದರೆ ಅದಕ್ಕೆ ಕಂಪ್ಲೀಟ್ ಡ್ರಾಯಿಂಗ್ ನಾವೇ ಮಾಡಿಕೊಡ್ಬೇಕು. ಆ ಡ್ರಾಯಿಂಗ್ ಮಾಡಿಕೊಟ್ರೆ ಅವ್ರು ಅದನ್ನು PVC ಶೀಟಿಗೆ ಹಚ್ಚಿಬಿಟ್ಟು ಅದನ್ನು ಬೋನಲ್ಲಿ ಕಟ್ ಮಾಡಿ, ಅದೊಂದು ಪ್ರೋಸೆಸ್ ಇದೆ, ಅದೊಂದು ದೊಡ್ಡ ಕತೆ, ಅದನ್ನು ಮಾಡೋದು. ಬಟ್ ನಮ್ಗೆ ಅದೆಲ್ಲ ಗೊತ್ತಿತ್ತು, ಯಾಕೆ ನಮ್ಗೆ ಅದೆಲ್ಲ ಒಡನಾಟ ಇತ್ತು ತುಂಬ. ನಮ್ಮ ಹತ್ರ ಸುಮಾರು ಜನ ಆ ಕೆಲಸ ಮಾಡಿಸ್ಕೊಂಡು ಹೋಗ್ಬರೋರು. ಸೊ ನೀವು ಅದು ಪಾರ್ಟ್ ಟೈಮ್ ಆಗಿ ಇನ್ನೊಬ್ರಿಗೆ ಅದನ್ನು ಭಾಗ ಕೊಟ್ಟು ಅವ್ರು ಮುಂದುವರಿಸುವಂಥದ್ದು ಮಾಡಿದ್ರಿ? ನನ್ನ ಹತ್ರ ಕೆಲಸಕ್ಕೆ ಅಂತಾನೆ 4-5 ಜನ ಇದ್ದಾರೆ. ನೀವು ವೃತ್ತಿ ಅವರಲ್ಲೂ ಕೆಲಸದ ಕಲಿಸಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ನಮ್ಮ ಶಿಕ್ಷಕರು 2 ಇದ್ದಾರೆ. ಅವರಲ್ಲಿ ಏನು ಮಾಡ್ತಾರೆ ಈಗ? ಈಗಲೂ ಅವರು ಕಲ್ಲಿನ ಕೆತ್ತನೆ ಇದನ್ನು ಮಾಡ್ತಾರೆ, ಕೆಲವರು ಗ್ರಾಫಿಕ್ ಮಾಡ್ತಾರೆ, ಇನ್ನು ಕೆಲವರು ಇನ್ನೊಬ್ಬ ಸ್ವಲ್ಪ ಶಿಲ್ಪಗಳನ್ನು ಮಾಡ್ತಾರೆ. ನೀವು ಅಯೋಧ್ಯೆಯಲ್ಲಿ ಶ್ರೀರಾಮ ಬರುವಾಗ ನೀವು 3Dಗೆ ಬಂದಿಲ್ಲ ಅಂತ ನೀವು ಹೇಳಿದ್ರಿ. ನಿಮ್ಮ ಕಲ್ಪನೆಯಲ್ಲಿ ನೀವು ಒಂದು ಬಾಲರಾಮ ನೀವು ಹಾಗಾಗಲ್ಲ ನೋಡಿ. ಒಂದು ನೀವು ವೃತ್ತಿಗೆ ಅಂತ ಬಂದಾಗ ನಿಮಗೆ ಯಾರದ್ದು ಅಪ್ರೋಚ್ ಇಲ್ಲದೆ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಯಾರು ಮಾಡೋದಿಲ್ಲ. ಆಯ್ತಾ? ಆ ಟೈಮಲ್ಲಿ ಅದು ಯಾರು ಸಿಗ್ತಾರೆ ಅದಕ್ಕೆ ಅವ್ರ ಹತ್ರ ಮಾಡಿಸಿರ್ತಾರೆ, ಯಾರದ್ದೋ ಅಪ್ರೂವ್ ಆಗುತ್ತೆ, ಇದಾಗತ್ತೆ, ಆ ರೀತಿ ನಡ್ಕೊಳ್ತಾ ಹೋಗೋದು. ನಿಮಗೆ ನಾನು ತಮಾಷೆಗೆ ಹೇಳಬೇಕು ಅಂದರೆ, ನಾವು ವೃತ್ತಿಪರರಾದಾಗ ದುಡ್ಡಿಂದ ಹೋದರೆ ಬ್ರಷೇ ತಿರುಗ್ತಿರ್ಲಿಲ್ಲ. ಯಾಕಂದರೆ ವೃತ್ತಿ ಅಂತ ಮಾಡ್ಬೇಕಾದ್ರೆ ನಿಮಗೆ ಅದರ ಒಂದು ಡಿಸಿಪ್ಲಿನ್ ಇರಬೇಕಾಗತ್ತೆ, ನೀವೇನೇನೋ ಮಾಡೋಕ್ಕಾಗಲ್ಲ. ವೃತ್ತಿ ಬಿಟ್ಟ ಮೇಲೆ ನೀವು ನಿಮ್ಮ ಖುಷಿಗೆ ನೀವೇನು ಮಾಡ್ಕೊತೀರೋ ನಾನು ಈಗಲೂ ಹೇಳ್ತೀನಿ, ನಾನಾಗೆ ಬರೆದಾಕಿದ್ರೆ ಫ್ರೀಯಪ್ಪ, ನೀವು ಕೇಳಿದ್ರೆ ದುಡ್ಡು ಕೊಡ್ಬೇಕು. ಹಾಗೆ ನೀವು ಸ್ವಯಂ ಸಂತಸಕ್ಕೆ ನೀವು ಪ್ರತಿಯೊಬ್ಬರ ಹುಟ್ಟುಗಾರರ ಹುಟ್ಟುಹಬ್ಬದ ಚಿತ್ರ ಆತ್ಮಸಂತೋಷಕ್ಕೆ ನನ್ನ ವಿಶ್ವಾಸಕ್ಕೆ ಮಾಡೋದು. ಅದನ್ನ ನೋಡಿ ನಾಳೆ ನೀವು ಈ ಥರದ್ದು ಒಂದು ಬರ್ಕೊಡ್ತೀರಾ ನಮಗೆ ಅಂದರೆ, ನೋಡಪ್ಪ ನೀವು ಇದಕ್ಕೆ ದುಡ್ಡು ಕೊಡ್ಬೇಕಾಗತ್ತೆ ಅಂತ. ಅದು ವೃತ್ತಿ ಧರ್ಮ, ನಾನು ಹೇಳಬೇಕು. ಅದನ್ನ ಯಾರು ನಿಮ್ಮ ಶಿವಮೊಗ್ಗದಲ್ಲಿ ಎಷ್ಟು ಕೆಲಸಗಾರರಿದ್ದಾರೆ? ಸಿಕ್ಕಾಪಟ್ಟೆ ಜನ ಕಮರ್ಷಿಯಲ್ ಆರ್ಟಿಸ್ಟ್ಗಳು. ಶಿವಮೊಗ್ಗ ಓವರ್ಫ್ಲೋ ಯಾವಾಗಲೂ. ಕಲಾವಿದರು ನಿಮ್ಮ ಕೈ ಕೆಳಗೆ ಎಷ್ಟು ಜನ ಇದ್ದಾರೆ? ನನ್ನ ಕೈ ಕೆಳಗೆ ಒಂದು 5-6 ಜನ. ಅವರಿಗೆಲ್ಲ ಸಂಬಳ ಎಲ್ಲ ಕೊಟ್ಟು ನಿಮಗೆ? ಸಂಬಳ ಅಲ್ಲ, ಒಂದು ಕೆಲಸಕ್ಕೆ ಇಷ್ಟು ಅಂತ, ಕೆಲವರಿಗೆ ಸಂಬಳ ಅಂತ ಆ ಥರ. ಈಗ ನಿಮ್ಮ ನೀವು ಒಂದ್ಸತಿ ಅನೌಪಚಾರಿಕ ಮಾತಾಡುವಾಗ ನಿಮ್ಮ ಉಳಿತಾಯ ಎಂಬುದು ದಾನ ರೂಪದಲ್ಲಿ ಏನೋ ಇರ್ತದೆ ಅಲ್ಲ, ಹಾಗೆ ತಂದೆಯವರೇನೋ ಹೇಳ್ತಿದ್ರು, ದಾನ ಇದು ಅಂತದ್ದು ಬರಲ್ಲ. ಬಟ್ ನಮ್ಗೆ ಯಾವ್ದೊಂದು ಆಸಕ್ತಿ ಇರುತ್ತೆ ಅದಕ್ಕೆ ನಾವೇ ಒಂದಷ್ಟು ಕೊಡ್ತಾ ಇದ್ದೀವಿ. ನಮಗೆ ಯಾವುದೊಂದು ಬಡ ಮಕ್ಕಳ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ, ನಾವು ಅದಕ್ಕೆ ಒಂದಷ್ಟು ದುಡ್ಡು ಕೊಡ್ತೀವಿ. ಹಾಗೆ ನಮ್ಮ ತಂದೆಗೆ ಆಧ್ಯಾತ್ಮಿಕ ಇದರಲ್ಲಿ ತುಂಬ ಇದಿದೆ, ಅವರು ಆ ಥರ ಕೆಲಸಗಳಿಗೆ ಒಂದಷ್ಟು ದುಡ್ಡು ಕೊಡ್ತಾರೆ. ಒಂದು ಡಿಸಿಪ್ಲಿನು. ಇವತ್ತು ನಾನು 10 ರೂಪಾಯಿ ದುಡಿದ್ರೆ 8 ಆಣೆ ಇಂಥದ ಕೊಡ್ತೀನಪ್ಪ. ಈ ಡಿಸಿಪ್ಲಿನ್ ಇದ್ದಿದ್ದರಿಂದನೇ ಹಿಂದಿನವರೆಲ್ಲ ಭಾಳ ಸ್ವಲ್ಪ ಆದಾಯ ಇದ್ರು ಚೆನ್ನಾಗಿ ಬದುಕಿದ್ದಾರೆ. ಬಟ್ ನಮ್ಮ ಪೀರಿಯಡ್ಗಳು ಬರೋ ಅಷ್ಟೊತ್ತಿಗೆ ದುಡ್ಡು ಅನ್ನೋದು ಅವಾಗಲೇ ಅದು ಬೇರೆ ಥರ ಇತ್ತು. ಅದಾಯ್ತಾ? ಆಮೇಲೆ ನಮ್ಮ ಹತ್ರ ಹೆಂಗೆ ಅಂದರೆ, ನಮ್ಮ ಅಂಗಡಿಗೆ ಇವ್ರು ಬಂದಿದ್ದಾರೆ ಅಂದರೆ ಇವ್ರು ನಮ್ಮ ಹತ್ರನೇ ಕೆಲಸ ಮಾಡಿಸೋದು ಅಂತ. ಯಾಕಂದರೆ ಬೇರೆ ರೆಫರೆನ್ಸ್ ತೊಗೊಂಡೇ ಬಂದಿರ್ತಾರೆ, ನೀವು ಅಲ್ಲೇ ಮಾಡಿಸ್ಬೇಕು ಅಂತ. ಅದರಿಂದ ನಾವು ಯಾವತ್ತು ಯಾರ ಹತ್ರನೂ ನಮ್ಗೊಂದು ಕೆಲಸ ಕೊಡಿ ಅಂತ ಕೇಳಿದ್ವಿ. ಅದಕ್ಕಾಗಿ ನಾವು ರೇಟಿನ ಬಗ್ಗೆ ಭಾಗ್ಯನೂ ಮಾಡಿ ನಮ್ಮ ಹತ್ರ ಚೌಕಾಸಿ ಇಲ್ಲೇ ಇಲ್ಲ. ಯಾಕೆ ಅದೇ ಆ 2 ವಿಷಯಕ್ಕಾಗಿ ನಮ್ಮನ್ನು ಕೆಲಸ ಕಲಿಸಿದವ್ರಿಗೆ ಮತ್ತೆ ದೇವರಿಗೆ ನಾವು ಋಣಿಯಾಗಿ ಹಾಕಿರ್ಬೇಕಪ್ಪ ಅಂದರೆ, ಯಾರ ಹತ್ರನೂ ಹೋಗಿ ನಮಗೆ ಕೆಲಸ ಕೊಡಿ ಅಂತ ಯಾವತ್ತೂ ನಮ್ಗೆ ಕೈ ಚಾಚ್ತವಲ್ಲ. ಕೆಲಸಕ್ಕಾಗಿ ಅಪ್ಲಿಕೇಶನ್ ಹಾಕ್ಕೊಂಡವ್ರಲ್ಲ. ಅದೇ ನೀವು 1% 2% ನೀವು ಅದನ್ನು ಸಮಾಜಕ್ಕೆ ಬ್ಯಾಕ್ ಆಗಿ ಯಾವ್ದಕ್ಕಾರ ಕೊಡ್ಲೇಬೇಕು. ಒಂದು ಸಣ್ಣ ಊರುಗಳಲ್ಲಿ ಬಹಳ ಲಿಮಿಟೆಡ್ ಆಗಿರುತ್ತೆ. ಈ ಗಣಪತಿ ಇಡೋರು ಬರ್ತಾರೆ, ಎಷ್ಟೋ ಜನ ಬರ್ತಾರೆ, ಎಲ್ರಿಗೂ ಕೊಡ್ಲೇಬೇಕಾಗತ್ತೆ. ನಾವು ಒಂದು ಅಂಗಡಿ ಮಾಡಿದ್ಮೇಲೆ ಏನೇನೋ ಕಾರಣಕ್ಕೆ ಬರ್ತಾರೆ, ಕೊಡ್ಲೇಬೇಕಾದ್ರೆ ನಮ್ಮ ಶಕ್ತಿ ಎಷ್ಟು ಶಕ್ತಿ ಇರುತ್ತೆ, ನೀವು ಎಷ್ಟು ಕೊಡ್ತೀರಾ ಏನೋ ಅನ್ನೋದು ಕೊಡ್ಬೇಕಾಗತ್ತೆ. ಕೊಡ್ಲೇಬೇಕಲ್ವಾ? ಕೊಡ್ಲೇಬೇಕು. ಕೆಲವರು ಬಹಳ ಕಷ್ಟದಲ್ಲಿದ್ದಾರೆ, ಹಾಗೆ ಉಚಿತವಾಗಿ ಮಾಡಿ ಕೇಳಿದವರು ಇದ್ದಾರೆ. ಇದ್ದಾರೆ. ಈಗ ನೀವು ನಂಬ್ತಿರೋ ಬಿಡ್ತಿರೋ, ಈ B.Ed ಓದೋರು ಮತ್ತೆ ಟೀಚರ್ಸ್ ಟ್ರೈನಿಂಗ್ ಮಾಡೋರು ಪಾಪ ಭಾಳ
ಕೆಲವೊಮ್ಮೆ ಭಾಳ ಕಷ್ಟ ಇರುತ್ತೆ, ಓದಿಸೋದೇ ಕಷ್ಟ ಇರುತ್ತೆ. ಅವ್ರಿಗೆ ಕಾಲೇಜಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಆ ಚಾರ್ಟ್ ಮಾಡಿಸ್ಕೊಂಬನ್ನಿ, ಈ ಚಾರ್ಟ್ ಮಾಡಿಸ್ಕೊಂಬನ್ನಿ ಅನ್ನೋದು ಬೇಕಾಗ್ತದೆ. ನೀನು ಅಂತೀವಿ ನಾವು ₹1 2 ರೂಪಾಯಿಗೆಲ್ಲ ಸುಮ್ಮನೆ ಡ್ರಾಯಿಂಗ್ ಶೀಟಿಗೆ ದುಡ್ಡು ಕೊಟ್ಟರೆ ಟೀಚರ್ ಟ್ರೈನಿಂಗ್ ಚಾರ್ಟ್ಗಳು ಬರ್ಕೊಟ್ಟಿದ್ದೀವಿ. ಪಾಪ ಇವತ್ತಿಗೂ ನಾಪ್ಸ್ಕೊಂತಾರೆ ಸಿಕ್ಕ ಕಡೆ, ಅದೊಂದು ಆಶೀರ್ವಾದ ಇದ್ದಂಗೆ. ಅವೆಲ್ಲ ನಮ್ಮನ್ನು ಕಾಯತ್ತೆ. ನೀವು ಹಣದ ಮುಖವನ್ನು ಮಾತ್ರ ನೋಡಿಲ್ಲ, ಈಗಲೂ ಹಾಗೆ ನೋಡೋಕ್ಕಾಗಲ್ಲ. ಎಲ್ಲ ಕಡೆನೂ ನೀವು ಹಣನ, ಈಗ ನಮಗೆ ಸಂಗೀತದ ಒಂದು ಸಂಬಂಧ ಇದ್ದಿದ್ದರಿಂದ ಊರಿನ ಅನೇಕ ಸಂಗೀತ ಸಂಸ್ಥೆಗಳು ನಮ್ಮ ಒಡನಾಟದಲ್ಲಿ ಇತ್ತು, ಇವತ್ತಿಗೂ ಇದೆ. ಅವ್ರಿಗೆಲ್ಲ ನಾವು ಭಾಳ ಒಂದು ರಿಯಾಯಿತಿ ದರದಲ್ಲೇ ಕೆಲಸಗಳನ್ನು ಮಾಡ್ಕೊಂಡಿದ್ದೀವಿ. ಸಂಗೀತದ ಮೇಲಿಂದ ನನ್ನ ಆತ್ಮಸಂತೋಷಕ್ಕಾಗಿ ಅವರು ಕೂಡ ಅದನ್ನು ಪಬ್ಲಿಕ್ಗೋಸ್ಕರ, ಅದನ್ನು ದುಡ್ಡಿಗಾಗಿ ಏನು ಅವ್ರೇನು ಮಾಡ್ತಿರೋಲ್ಲ, ಅವರು ಒಂದು ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ. ಅದರಿಂದ ಅವ್ರು ಪರ್ಸ್ನಲ್ ಆಗಿ ಏನಾರು ಮಾಡಿಸ್ಕೊಂಬಂದಾಗ ಆ ರೇಟ್ ಬೇರೆ ಇರುತ್ತೆ. ನೀವು ಶಿಕಾರಿಪುರ ಇಲ್ಲೆಲ್ಲ ಇದ್ದಿದ್ದಾಗ ಯಡಿಯೂರಪ್ಪ ಅವರ ಪರಿಚಯ ಇದೆ ನಿಮಗೆ? ಯಡಿಯೂರಪ್ಪ ಪರಿಚಯ ಅಂದರೆ ನಾವು ಅನೇಕ ಮೀಟಿಂಗ್ಗಳೆಲ್ಲ ಹೋಗ್ತಾಯಿದ್ವಿ, ಮಾಡಿದ್ವಿ. ಆದರೆ ನನಗೆ ಎಲ್ಲರಿಗಿಂತ ಈಶ್ವರಪ್ಪ ಭಾಳ ನಾನು ಸುಮಾರು ವರ್ಷ BJP ಇದರಲ್ಲಿ ಓಡಾಡ್ತಾ ಇದ್ದೆ. ನಂತರದಲ್ಲಿ ನನಗೆ ಅದರ ಆಸಕ್ತಿ ಹೊತ್ತು ರಾಜಕೀಯದಲ್ಲಿ ನಾನು ಬಿಟ್ಬಿಟ್ಟೆ. ನಿಮಗೆ ಬೆಂಗಳೂರು ಕಲ್ಚರ್ ಮತ್ತು ಶಿವಮೊಗ್ಗ ಕಲ್ಚರಲ್ಲಿ ಕಲಾತ್ಮಕವಾಗಿ ಅಥವಾ ಕಲೆಯ ಹಿನ್ನೆಲೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ? ವ್ಯತ್ಯಾಸ ಭಾಳ ಅಂತರ ಇರುತ್ತೆ ಕಲೆಯಲ್ಲಿ. ಯಾಕೆಂದರೆ ಇವಾಗ ನೀವು ಬೆಂಗಳೂರಲ್ಲಿ ಇಲ್ಲಿ ತುರ್ತು, ಇಲ್ಲಿ ಅವರಿಗೆ ಕೆಲಸ ಆಗಬೇಕು ಅಂದರೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತಾರೆ, ಏನು ಮಾಡ್ತಾರೆ, ಕೊಡದೇನೋ ಇರ್ತಾರೆ. ಶಿವಮೊಗ್ಗ ಅಂತ ಊರಲ್ಲಿ, ಶಿವಮೊಗ್ಗ ತುಂಬ ಕಲಾ ಸಾಂಸ್ಕೃತಿಕ ಕೇಂದ್ರ. ಯಾಕೆ ಹಾಗಾಗುತ್ತೆ ಅಂದರೆ ಅದರ ವಿಸ್ತೀರ್ಣ ಕಮ್ಮಿ ಇರುತ್ತೆ, ಮತ್ತು ಅಲ್ಲಿ ಯಾವುದೇ ಒಂದು ಆ್ಯಕ್ಟಿವಿಟೀಸ್ ನಡೆದ್ರು ಆ ಒಂದಷ್ಟು ಜನನೇ ಇರ್ತಾರೆ. ಸೊ ಎಲ್ಲರದ್ದು ಪರಿಚಯ ಇರುತ್ತೆ. ಬೆಂಗಳೂರಲ್ಲಿ ಹಾಗಿರೋದು ತುಂಬ ವಿಸ್ತಾರವಾದ್ದು. ಅದರಿಂದ ನೀವು ಎಲ್ಲದನ್ನೂ ಅಳೆಯೋಕ್ಕಾಗಲ್ಲ. ಒಂದು ಊರು ಅಂದಮೇಲೆ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಚೆನ್ನಾಗಿ ದುಡ್ಡು ಕೊಡೋರು ಇರ್ತಾರೆ, ನಾವು ದುಡ್ಡು ಬೇಡ ಅಂದರೂ ಕೊಡೋರು ಇರ್ತಾರೆ. ಕಲೆ ಒಳಗೆ ಯಾವಾಗಲೂ ಹಾಗೇನೆ. ಅದರಲ್ಲೂ ಈಗಲೂ ನೀವು ಈಗಲೂ ಸ್ವಲ್ಪ ಪರ್ಸೆಂಟೇಜನ್ನು ದಾನ ರೂಪದಲ್ಲಿ ಕೊಡುವ ಕ್ರಮವನ್ನು ನೀವು ಉಳಿಸ್ತಾ ಇದ್ದೀರಿ. ದಾನ ಅಂತ ನಾವು ಅದಕ್ಕೇನು ರಿಟರ್ನ್ ಬ್ಯಾಕ್ ಟು ಸೊಸೈಟಿ. ಈಗ ಲೈಟ್ ಬಿಲ್ ಕಟ್ಟಿದಂಗಲ್ಲ, ಈಗ ತಿಂಗಳು ಬಿಲ್ ಬಂತು ನಾವು ಲೈಟ್ ಬಿಲ್ ಕಟ್ಟಲೇಬೇಕು ಅನ್ನೋ ಇದೇನ. ನಮಗೆ ಕೊಡಬೇಕು ಅನ್ಸಿದ್ರೆ ಕೊಡ್ತೀವಿ, ಇದು ಜನ ಕೊಡ್ಬೋದು ಅಂತ ಅನ್ಸುತ್ತೆ ಅಂದರೆ ಕೊಡ್ತೀವಿ. ನೀವು ಮತ್ತೆ ಪತ್ರಿಕೆಗಳಲ್ಲಿ ಬರುವ ಚಿತ್ರಗಳು, ಸಾದೃಶ್ಯ ಚಿತ್ರಗಳು ಅಂಥದ್ದನ್ನೆಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ವಾ ಶಿವಮೊಗ್ಗದಲ್ಲೆಲ್ಲ? ಅಂದರೆ ಈಗ GK ಸತ್ಯ ಚಿತ್ರ ಬರೆಯೋದು, ಚಂದ್ರನಾಥ್ ಚಿತ್ರ ಬರೆಯೋದು, ವಿ ಮನೋಹರ್ ಬರೆಯೋದು, ಕತೆಗೆ ಚಿತ್ರಗಳು, ಅಂಥದ್ದು ನೀವು? ಅಲ್ಲ, ಕತೆಗೆ ಚಿತ್ರಗಳನ್ನ ನೋಡಿ ಸಂತೋಷ ಪಡ್ತಾ ಇದ್ವಿ. ಆದರೆ ಶಿವಮೊಗ್ಗದಂಥ ಊರಲ್ಲಿ ಆ ಥರದ್ದನ್ನು ಮಾಡೋಕ್ಕೆ ಆಪರ್ಚುನಿಟಿನೇ ಇರಲಿಲ್ಲ. ಯಾಕೆಂದರೆ ಪತ್ರಿಕೆಗೆ ಎಲ್ಲಿಂದ ನಾವು ಪತ್ರಿಕೆಗಳೆಲ್ಲ ಬಿಡುಗಡೆ ಆಗ್ತಾ ಇದ್ದಿದೆ ಮಂಗಳೂರು ಮತ್ತು ಬೆಂಗಳೂರು ಈ ಸೆಂಟರ್ಗಳಿಂದ. ಪತ್ರಿಕೆ ಅಲ್ಲಿಗೆ ಬರೋದೇ ಹೊರತು ಪತ್ರಿಕೆ ಕಾಂಟ್ಯಾಕ್ಟು ಇಂಥದ್ದು ಮಾಡಿಸ್ಬೇಕಪ್ಪ, ಇಂಥವ್ರು ಬೇಕಪ್ಪ ಅನ್ನೋದು ಅವು ಯಾರು ನಮ್ಗೆ ಕೇಳ್ತಾನೆ ಇರಲಿಲ್ಲ, ನಾವು ಅದನ್ನು ಮಾಡ್ತಾನೂ ಇರಲಿಲ್ಲ. ನೋಡಿ ಸಂತೋಷ ಮಾಡ್ತಿದ್ವಿ, ಇದೆಲ್ಲ ಹೆಂಗೆ ಮಾಡ್ತಾರೆ ಏನು ಇದು. ಇವರು ನಿಮ್ಮ ನೆಕ್ಸ್ಟ್ ರೋಡಲ್ಲಿರುವ ನಿಮ್ಮ ಜೇಮ್ಸ್ ವಾಜ್ ಅವರು ಪತ್ರಿಕಾ ಲೋಕಕ್ಕೆ ಹೋದರು. ಅವ್ರದ್ದೇ ಆದ ವಿಶಿಷ್ಟವಾದ ಒಂದು ಹ್ಯಾಂಡ್ ರೈಟಿಂಗ್ ಇದೆ, ಅದು ಶೈಲಿ, ಅದು ಸಹ ಒಂದು ಅವ್ರದ್ದೇ ಒಂದು ಶೈಲಿ ಇದೆ. ನಿಮಗೆ ಕಲೆ ಒಳಗೆ ಎಲ್ಲರದ್ದು ಅವ್ರದ್ದೇ ಒಂದು ಶೈಲಿ ಡೆವಲಪ್ ಆಗೇ ಆಗುತ್ತೆ. ನೀವು ಮಾಡ್ತಾ 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 ನಿಮ್ಮದೇ ಆದ ಒಂದು ಶೈಲಿ. ಇವತ್ತು ಜೇಮ್ಸ್ ವಾಜ್ ಒಂದು ಸೈನ್ ಹಾಕದೆ ಹೋದ್ರು, ಇದು ಜೇಮ್ಸ್ ವಾಜ್ ಚಿತ್ರ ಅಂತ ಗೊತ್ತಾಗುತ್ತೆ. ಗುಜ್ಜಾರ್ ಒಂದು ಸೈನ್ ಹಾಕ್ತಾರೆ. ಅವರು ಕಲಾ ಶಿಕ್ಷಣ ಪಡೆದಿದ್ದಾರೆ ಜೇಮ್ಸ್ ವಾಜ್? ಪಡೆದಿರಬಹುದು, ಗೊತ್ತಿಲ್ಲ. ಅವರು ಮಣಿಪಾಲಕ್ಕೆ ಹೋಗಿ ಅಲ್ಲಿಂದ ಅವ್ರಿಗೆ ಅಣ್ಣ ತಮ್ಮಂದ್ರೇನಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಈಗ ನೀವು ಅಂಥ ಸಾದೃಶ್ಯ ಚಿತ್ರಗಳನ್ನು ಬರ್ದಿಲ್ಲ? ಕತೆಗಳಿಗೆ ಬರ್ದೀನಿ, ಭಾಳ ಕಮ್ಮಿ, ಭಾಳ ಕಮ್ಮಿ. ಯಾಕೆಂದರೆ ನಮ್ಮದು ನಾವು ಪ್ರಿಂಟಿಂಗ್ ಪ್ರಪಂಚ ನೋಡಿದ್ದೆ. ಪುಸ್ತಕಗಳಲ್ಲಿ ಚಿತ್ರಗಳು ಪ್ರಿಂಟ್ ಆಗತ್ತೆ ಬರುತ್ತೆ ಅನ್ನೋದೆಲ್ಲ ಬಂದಿದ್ದೆ ಈ ಕಾರ್ಟೂನ್ ಫೀಲ್ಡಿಗೆ ಬಂದೆ. ಆಮೇಲೆ ನಮ್ಮದೇ ಆದಂಥ, ನಿಮ್ಗೆ ಅವಾಗಲೇ ಹೇಳಿದೆ, ನನಗೆ ಗೊತ್ತಿಲ್ಲ ಅನ್ನೋ ವಿಷಯ ಗೊತ್ತಿಲ್ಲ ಅಂತ ಹೇಳೋದು ತುಂಬ ಧೈರ್ಯ ಇರುತ್ತೆ. ಇವತ್ತಿನ ಕೆಲವು ಇಲ್ಲಸ್ಟ್ರೇಷನ್ಸ್ ಪತ್ರಿಕೆಗಳನ್ನು ನೋಡಿದ್ರೆ ನಿಜವಾಗ್ಲೂ ಅದು ಇಲ್ಲಸ್ಟ್ರೇಷನ್ಸ್ ಅಂತ ಅನ್ಸೋದೇ ಇಲ್ಲ. ಯಾಕೆ ಅಂದರೆ ಇಲ್ಲಸ್ಟ್ರೇಷನ್ಸ್ ಬೇರೆ, ನಾವು ಕಾರ್ಟೂನ್ ಬರೆಯೋದು ಬೇರೆ. ಆಯ್ತಾ? ನೀವು ಕಾರ್ಟೂನ್ನೇ ಇಲ್ಲಸ್ಟ್ರೇಷನ್ಸ್ ಅಂತ ಬರ್ಕೊಡೋದಾದರೆ ಏನಂತ ಮಜಾ ಅಂತ ಅನ್ಸಲ್ಲ. ಇಲ್ಲಸ್ಟ್ರೇಟರ್ಗೆ ಅವನದೇ ಆದ ಒಂದು ದೃಷ್ಟಿಕೋನ, ಅಂದರೆ ಒಂದು ಕ್ಯಾಮ್ರಾ ಕಣ್ಣು ಅಂತಲ್ಲ, ಒಂದು ದೃಷ್ಟಿಕೋನ ಇರಬೇಕು. ಯಾಕೆಂದರೆ ಒಬ್ಬ ಕಲಾವಿದ ತಾನು ಕೂತಲ್ಲೇ ಒಬ್ಬ ವ್ಯಕ್ತಿ ಮೇಲಿಂದ ನೋಡಿದ್ರೆ ಹೆಂಗೆ ಕಾಣ್ತಾನೆ, ಪಕ್ಕದಿಂದ ನೋಡಿದ್ರೆ ಹೆಂಗೆ ಕಾಣ್ತಾನೆ,
ಈ ಒಂದು ಸಿಚುವೇಶನ್ ನಾನು ಈಗ ಒಂದು ಬಸ್ ಸ್ಟ್ಯಾಂಡ್ ಬರಿಬೇಕು ಅಂತ ಇಟ್ಕೊಳ್ಳಿ ಇಲ್ಲಸ್ಟ್ರೇಷನ್. ನಾನು ಮಾಡಿ ಮೇಲಿಂದ ನಿಂತ್ಕೊಂಡಾಗ ಬಸ್ ಸ್ಟ್ಯಾಂಡ್ ಹೆಂಗೆ ಕಾಣುತ್ತೆ, ನಾನು ಮೋರಿ ಒಳಗೆ ನಿಂತ್ಕೊಂಡು ನೋಡಿದಾಗ ಬಸ್ ಸ್ಟ್ಯಾಂಡ್ ಹೆಂಗೆ ಕಾಣುತ್ತೆ, ಈ ಒಂದು ದಿವ್ಯ ದೃಷ್ಟಿ ಅಂತಾರಲ್ಲ, ಇದು ಇಲಿಸ್ಟ್ರೇಟರಿಗೆ ಇರಬೇಕು, ತುಂಬ ಇರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ ರೀತಿಯಲ್ಲಿ ಚಿತ್ರಗಳನ್ನು ಕಂಪೋಸ್ ಮಾಡಿದಾಗ ಅದನ್ನು ಇಲಿಸ್ಟ್ರೇಷನ್ ಅಂತಾರೆ. ನಾವೇನು ಮಾಡ್ತೀವಿ, ಬಸ್ ಸ್ಟ್ಯಾಂಡ್ ಅಂತಂದ್ರೆ 2 ಬಸ್ ನಿಂತಿರೋದು, ಯಾವನೋ ಭಿಕ್ಷುಕ ನಿಂತಿರೋದು, ಯಾರೋ ಈಗ 4 ಜನ ಕಾಯ್ತಾ ಇರೋದು. ಬಟ್ ಆ ಚಿತ್ರಕ್ಕೆ ಅದು ಪೂರಕವಾಗಿ ಕಂಪೋಸ್ ಆಗಿದೆಯಾ ಅನ್ನೋದು ನಾವು ಯೋಚನೆ ಮಾಡೋದು. ಯಾಕೆಂದರೆ ನಾವು ಅದರಲ್ಲಿ ಪಳಗಿರೋದು. ಸೊ ಇವತ್ತೇನಾಗಿದೆ ಅದೆಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಇದು ನನಗೆ ಬರುತ್ತೆ ಬರಲ್ಲ ಅನ್ನೋ ಏನು ಪ್ರಶ್ನೆ ಇಲ್ಲ. ಯಾರೋ ಪ್ರಿಂಟ್ ಮಾಡ್ತಾರಂತೆ ಅಂದರೆ ಅವ್ರಿಗೂ ಅಷ್ಟೇ ಹಸಿವಿರುತ್ತೆ. ಅರ್ಜೆಂಟ್ ಯಾರೋ ಒಂದು ಏನೋ ಈಗ ಎಷ್ಟೋ ಸತಿ ನನ್ನೇ ಕೇಳ್ತಾರೆ, ಅದು ಮಾಡೋದಿಲ್ಲ ಸರ್, ನನಗೆ ಅದು ಅಭ್ಯಾಸ ಇಲ್ಲ, ಇಂಥವ್ರ ಹತ್ರ ಹೋಗಿ ತುಂಬ ಜನ ಮಾಡ್ತಾರೆ ಅಂತ. ಅವ್ರ ಹತ್ರ ಹೋಗ್ತಾರೋ ಬಿಡ್ತಾರೋ, ಬಟ್ ಆಮೇಲೆ ಏನೋ ಒಂದು ಮಾಡಿಸ್ಕೊತಾರೆ, ಪಾಪ ಅದು ಅರ್ಜೆಂಟು ಇರುತ್ತೆ. ಬಟ್ ನನಗೆ ಬೇಡದ ಕೆಲಸಗಳನ್ನು ಮಾಡೋದ್ರಲ್ಲಿ ಅಷ್ಟು ಆಸಕ್ತಿ ಇಲ್ಲ. ನೀವು ಆಟ ಚಿತ್ರಗಳನ್ನು ಗಮನಿಸಿದ್ದೀರಾ? ಜಿ ಕೆ ಸತ್ಯ, ಹೌದು. ನಿಮಗೆ ಯಾರು ಮೆಚ್ಚಿನವರು ಹಾಗೇನಾದ್ರು ಇದೆ? ಕವರ್ ಡಿಸೈನ್ ಮಾಡೋ ಅದು ಸ್ವಲ್ಪ ಕ್ಷೇತ್ರ ಅಲ್ಲ, ಕವರ್ ಡಿಸೈನ್ ಮಾಡಿದ್ರೆ ಕಾದಂಬರಿಗಳು ಇದ್ರ ಮೇಲೆಲ್ಲ ಚಿತ್ರಗಳನ್ನು ನೋಡ್ತಾ ಇದ್ದಿದ್ದು ಜಿ ಕೆ ಸತ್ಯ. ಅದು ಬಿಟ್ಬಿಟ್ರೆ ನಮಗೆ ನಾವು ಹುಡುಗರಾದ್ರಿಂದ ಇಲಿಸ್ಟ್ರೇಟರ್ಗಳ ಹೆಸರುಗಳು ಅಷ್ಟೊಂದು ನನಗೆ ಗಮನಿಸ್ತಾ ಇಲ್ಲ. ಬಟ್ ಆ ಚಿತ್ರಗಳ ಫಾರ್ಮೇಷನ್ ಗೊತ್ತಿತ್ತು ನಮಗೆ, ಹೆಂಗೆ ಮಾಡ್ತಾರೆ. ಒಂದು ಕತೆ ಅಂದರೆ ಆ ಕಥೆಯ ಪಾತ್ರಗಳದ್ದು ಒಂದು 2 ಮುಖ, ಅದರ ಒಂದು ಹಳ್ಳಿ ಅಂದರೆ ಹಳ್ಳಿ ಚಿತ್ರಣ, ಪಟ್ಟಣ ಅಂದರೆ ಪಟ್ಟಣ ಚಿತ್ರಣ, ಯಾರೋ ಪೈಲಟ್ ಆಗಿತ್ತು ಅನ್ನೊಂದು ಏರೋಪ್ಲೇನ್, ಈ ಥರ ಒಂದು ಅದಕ್ಕೆಲ್ಲ ಸಂಬಂಧಪಟ್ಟ ನಾನು ಕಂಪೋಸ್ ಮಾಡೋದು ಈ ಪ್ರಜಾಮತ ಇದರದೆಲ್ಲ. ಆನಂತರದಲ್ಲಿ ನಾವು ನೋಡಿದಂಥ ತುಂಬ ಒಳ್ಳೆಯ ಚಿತ್ರಗಳು ಇದು ನಮ್ಗೆ ಇಷ್ಟ ಆಗ್ತಿದ್ದು ಚಂದ್ರನಾಥ ಚರ್ಚಾ ಅವರದ್ದು. ಆಮೇಲೆ ಹುಬ್ಳಿಕರ್ ಅಂತ ಒಬ್ಬರು, ಅವರು ಭಾಳ ಆಭರಣ, ಬಹುಶಃ ಇವತ್ತಿನ ಕಾಲದಲ್ಲಿ ಅಷ್ಟು ಗೋಲ್ಡ್ ಹಾಕೋದು ಭಾಳ ಕಷ್ಟ ಆಗೋದು. ಅಷ್ಟೊಂದು ಭಾಳ ಸುಂದರವಾಗಿ ಒಂದು ಅದು ಒಂದು ಟ್ರೆಡಿಷನಲ್ ಟೈಪ್ ಇರೋದು, ಅದು ಭಾಳ ಖುಷಿ ಕೊಡೋದು ಆ ಥರ ಚಿತ್ರಗಳು. ಮತ್ತು ಸುತ್ತಮುತ್ತಲಿನ ಆಗು ಹೋಗುಗಳ ಬಗ್ಗೆ ಬರಿತಾ ಇದ್ದಂಥ ಕಾರ್ಟೂನ್ಗಳಲ್ಲಿ ನನಗೆ ಉದಾಹರಣೆಯಲ್ಲಿ ಬರ್ತಾ ಇದ್ದೆ ಭಾಳ ಇಷ್ಟ ಆಗೋದು. ಆಮೇಲೆ ಭಾಳ ಉದಾಹರಣೆ, ನೀವು ನಾಡಿಗರನ್ನು ಭೇಟಿಯಾಗಿದ್ದೀರಾ? ಭೇಟಿಯಾಗಿ ಏನೆಂದರೆ ನಾನು ಭೇಟಿಯಾಗಿದ್ದೀನಿ, ಆದರೆ ಅವಾಗ ನಾನು ಕಾರ್ಟೂನಿಸ್ಟ್ ಆಗಿದ್ದೆ, ಹಾಗಾಗಿ ಸುಮ್ಮನೆ ಭೇಟಿಯಾಗಿದ್ದೆ. ಆಮೇಲೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಂದೆ ಜೊತೆ ಹೋಗಿದ್ದೆ ಶಿವಮೊಗ್ಗದಲ್ಲಿ. ಯಾವುದೋ ಒಂದು ಅವರು ಶಿವಮೊಗ್ಗದವರೇ ಅಂದ್ರೆ ಅವರು ಅವರು ನೀವು ಬಿ ವಿ ರಾಮಮೂರ್ತಿ ಅವರ ಚಿತ್ರಗಳನ್ನು ಗಮನಿಸಿ? ಬಿ ವಿ ರಾಮಮೂರ್ತಿ ಅವರ ಚಿತ್ರಗಳನ್ನು ನೋಡಿದ್ವಿ, ಪಾಯಿಂಟ್ ಲೈನ್ಸು ಇದನ್ನೆಲ್ಲ ಎಲ್ಲರದ್ದು ನೋಡ್ತಾ ಇದ್ದೀವಿ. ನಮಗೆ ಚಿತ್ರ ನೋಡೋದು ಅನ್ನೋದು ಅದೊಂದು ಪಾರ್ಟ್ ಆಫ್ ದ ಲೈಫ್. ನೀವು ಕವರ್ ಡಿಸೈನು ಬುಕ್ಗಳು ಅದೇ ನಮ್ಗೆ ಹೇಳಿದ್ನಲ್ಲ, ನಮಗೆ ಪ್ರಿಂಟ್ಗೆ ಹೋಗುವಂಥ ಕೆಲಸಗಳ ಬಗ್ಗೆ ಗಮನನೇ ಇಲ್ಲ. ಆಮೇಲೆ ನೋಡಿ, ನಮ್ಗೆ ಗೊತ್ತಿಲ್ಲ, ಬಹುಶಃ ನಿಮ್ಗೆ ಹೇಳಿದ್ನಲ್ಲ, ನಾವೊಂದು ಕಲ್ಲು ಕೆತ್ತಬಿಟ್ರೆ ಒಂದು 1000 ರೂಪಾಯಿ ಹೊಡೆಯೋದಲ್ಲ. ಬಹುಶಃ ನಿಮ್ಗೆ ಯಾರು ಬುಕ್ಕಿಗೆ ಕವರ್ ಪೇಜ್ ಮಾಡಿಸೋ ಒಂದು 1000 ರೂಪಾಯಿ ಕೊಡೋಂಥವ್ರು ಆ ಕಾಲದಲ್ಲಿ ಯಾರು ಹೇಳಿ. ಅದರದ್ದು ನಮಗೆ ವೃತ್ತಿ ಒಳಗೆ ದುಡ್ಡು ಯಾವ್ದು ಜಾಸ್ತಿ ಬರುತ್ತೆ ಅದ್ರ ಕಡೆ ನಮ್ಮ ಕೇಂದ್ರೀಕೃತವಾಗಿರೋದು ನಮ್ಮ ಮೈಂಡ್ ಎಲ್ಲ. ಹಾಗಾಗಿ ನಾವು ದೊಡ್ಡದು ಮಾಡೋಕ್ಕೆ ಹೋಗ್ತಾ ಇದ್ದಿಲ್ಲ. ಹಾಗಾಗಿ ನಮ್ಗೆ ಇದ್ರ ಬಗ್ಗೆ ಅಷ್ಟೊಂದು ಗಮನವೂ ಇಲ್ಲ, ಇದು ಇಲ್ಲ.